ಗಾಡಿ ಮೇಲೆ ನಡೆದೇವು ಟೈಮ್ ಆಗ್ಯದ 7. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ರಿ? ಚಲೋ ಇದ್ರೆ ಅನ್ಕೋತೀನಿ. ಚಲೋ ಇರ್ರಿ, 4 ದಿನ ಜಿಂದಾಗಿದೆ, ಅದ್ರಾಗೆ ಮಜದಾಗಿರ್ರಿ. ಇವತ್ತಿನ ಬ್ಲಾಗ್ ಏನದ ಅಂದ್ರೆ ಆಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗಿರತ್ತು. ನಮ್ಮ ದೋಸ್ತನ ಹೊಸ ಬೈಕ್ ಚಾಲೂ ಮಾಡಿದ್ದೆವು ಶೋರೂಮ್ಕ. ನಾವು ಇದ್ದೇವೆ ಬೆಂಗಳೂರದಾಗ. ನೋಡ್ತಿರ್ಬೋದು ನಮ್ಮ ದೋಸ್ತ ಅವರು ಮಾಲಕರು ನಿಂತಾರೆ. ಏಕೆಂದರೆ ಇವ ನಮ್ಮ ದೋಸ್ತ ವಿಜಯನ, ಇವ್ರು ಅವ್ರು ಮಾಲಕರ. ಹಾಯ್ ಏನ್ರಿ? ಹಾಯ್. ಇದು ಅವ್ರ ಗಾಡಿ ಬೇಕ್ರಿ, ಬುಲೆಟ. ಇದು ನಮ್ದು ಅವ್ರದ್ದೇ ಅದ ಇದೀವಿ. ಈ ಗಾಡಿ ಮೇಲೆ ನಡೆದಿವಾಗ ಶೋರೂಮ್ಕ ಎಲ್ಲ ಹೋದ ಶೋರೂಮ್ ಆಮೇಲೆ ನಡ್ರಿ, ಲೆಟ್ಸ್ ಸ್ಟಾರ್ಟ್. ಹೋಗಾರಿ ಹೋಗಾರಿ ಗಾಡಿ ಹೋಗ್ಬೇಕು ನೋಡ್ರಿ. ಹೆಲ್ಮೆಟ್ ಕಂಪಲ್ಸರಿ ಇರ್ಬೇಕು. ಹಿಂದೆ ಕುಂತವ್ರಿಗೂ ಇರ್ಬೇಕಂತ ಇಲ್ಲಿ ಬೆಂಗಳೂರದಾಗ. ನೋಡ್ರಿ ಗಾಯ್ಸ್, ಬೆಂಗಳೂರು ಟ್ರಾಫಿಕ್ ಹೆಂಗದ ಕರಿ ನೋಡ್ತಿರ್ಬೋದು ನೀವು. ಯಾಕಂದ್ರೆ ಗಾಡಿ ಮೇಲೆ ನಡೆದೇವು ಟೈಮ್ ಆಗ್ಯದ 7. ಸರಿ, ಇವರು ಮಾಡಬೇಕು ಹೊಟ್ಟೋಗಿಲ್ಲ. ಟ್ರಾಫಿಕ್ ಹೆಂಗದ ಬೆಂಗಳೂರದಾಗ? ಎಷ್ಟು ಗಂಟೆ ಹೋದಾಗ ಗಾಯ್ಸ್ ಫೈನಲಿ ಬಂದೇವು ಕರಿ ಶೋರೂಮ್ಗ. ಅವ್ರು ತಗೋತಿದ್ದಾರೆ. ಇದೇ ಅದ ಶೋರೂಮ. ನೋಡ್ರಿ ಯಾವ ಹೋಗರಿ ಹೆಲ್ಮೆಟ್ ನೋಡಿ ತೆಗೀರಿ. ಈಗ ಯಾಕೋ ಇಲ್ಲೇ ಸಿಗ್ಬಿತ್ತು ನನಗೆ. ನೋಡುವ ಹೋಗ್ರಿ ಮರಿ ಹೊಳ ಮಾಡಕ್ಕೆ ತೋರಿಸ್ತೀನಿ. ಡೈರೆಕ್ಟ ನೋಡ್ತಿರ್ಬೋದು ಕರಿ. ಇದೇ ಅದ ಶೋರೂಮ. ಸ್ನೇಹಿತರೆ, ಇವಾಗ ತಾನೇ ಮಾತುಕತೆ ಆಯ್ತು. ಎಲ್ಲ ಗಾಡಿದೆಲ್ಲ ಬಿಲ್ಡಿಂಗ್ ಮುಗಿತು. ಒಂದು ಫ್ಲೋರ್ ಅದ, ಕೆಳಗೆ ಸಾಲ ಗಾಡಿ. ಯಾವ ಗಾಡಿದು ನಾವು ನಿಧಿನೂ ಗೊತ್ತಿಲ್ಲ. ನೋಡ್ರಿ ಚಾಲು ಮಾಡತ್ತಲ್ರಿ, ಅದೇ ಗಾಡಿ ಅಲ್ರಿ ಗಾಡಿ ಬಂದು ಫೈನಲಿ ನಮ್ಮ ದೋಸ್ತನ ಗಾಡಿ ರೀ. ನಡ್ರಿ ಹೋಗಾರ ಮುಂದಕ್ಕೆ. ಈಗ ಪೂಜೆ ಗೀಜೆ ಎಲ್ಲ ಮಾಡವ. ನಡ್ರಿ ಹೋಗಾರಿ, ಈಗ ನಡೆದೇವಿ. ನೋಡಿ ಸ್ನೇಹಿತರೆ, ಫೈನಲಿ ಗಾಡಿ ತೊಗೊಂಡೇವಿ. ನಮ್ಮ ದೋಸ್ತ ಏನದ ಮಹಾರಾಜ ಕುಂತಂಗೆ ಗಾಡಿ ಮೇಲೆ ಹೊಂಟೋನು ನಾವು ಹಳೆ ಗಾಡಿ ತೊಗೊಂಡು ಸ್ಕೂಟಿ ಮೇಲೆ ನಡೆದೇವಿ. ಅವರು ಮಾಲಕರು ಭೀ ಅವ್ರ ಗಾಡಿ ಮೇಲೆ ಹೊಂಟಾರ. ನಮ್ದು ಇದು ಅವ್ರದ್ದೇ ಅದ ಸ್ಕೂಟಿ ಮೇಲೆ ನಡೆದೇವಿ. ಅವ್ರು ಹೊಸ ಗಾಡಿ ಮೇಲೆ ಹೊಂಟಾರ. ನಡ್ರಿ ಪೂಜೆ ಮಾಡತ್ತ ತೋರಿಸ್ತೀನಿ ನಿಮ್ಗೆ ಇವಾಗ. ಸ್ನೇಹಿತರೆ, ಈ ಕಡೆ ದೇವ್ರ ಗುಡಿ ಬಲ್ಲಿ ಬಂದೇವು. ದೇವಸ್ಥಾನದಲ್ಲಿ ದುಗ್ಲಮ್ಮ ದೇವಸ್ಥಾನ ಅಂತದ. ಇಲ್ಲಿ ಪೂಜೆ ಮಾಡ್ಲತ್ತಿದ್ದೆವು. ನಾವು ಗಾಡಿ ಅಂದ್ರೆ ಡೀರಾಗಿ ತರಂತಂದೇವು. ಜರ ಕೆಲಸಕ್ಕೆ ಇತ್ತು, ಕೆಲಸ ಇದರ ಕಾರಣ ಹೊರಗೆ ಹೋಗಿದ್ದೆವು. ಆಗಿಲ್ಲ. 7 ಗಂಟೆ ಹೋಗಿದ್ದೆವು ಹೊರಗೆ ಶೋರೂಮ್ಗೆ ಗಾಡಿ ತರ್ಲಕ್ಕ. ಈಗ 9:30 ಆಗ್ಯದ. ಈಗ ದೇವ್ರ ಗುಡಿ ಬಲ್ಲಿ ಬಂದು ಪೂಜೆ ಮಾಡ್ಲಕ್ಕ. ಈಗ ಭೀ ಇನ್ನೊಂದು ಅರ್ಧ ಗಂಟೆ ಲೇಟ್ ಇರ್ತಿತ್ತು ಅಂದ್ರೆ ಇಲ್ಲಿ ಪೂಜೆ ಮಾಡಕ್ಕೆ ಭೀ ಇರ್ತಿಲ್ಲ. ಪೂಜೆ ನಡೆದಿರು ಮತ್ತೆ ಭೀ ಜರ ಪೂಜೆ ಮಾಡಿರೋ ಹೋಗ್ರಿ ಅಂತಂದೆ ಅವ್ರು ಮಾಡ್ಲತ್ತಾರ. ನಮ್ದು ದೋಸ್ತ ತೋಲ್ ದಿನ ಆಯ್ತು ಟ್ರೈ ಮಾಡ್ಲತ್ತೀನಿ ಗಾಡಿ ತೊಗೊಂಬರಂತೆ. 2-3 ವರ್ಷ ಆಯ್ತು ಕೋಶಿಶ್ ಮಾಡ್ಲತ್ತೀನಿ. ಈಗ ಕಾಲ ಕೂಡ ಬಂದ್ರೆ ಪಾಪ ನಮ್ಮ ದೋಸ್ತ ಗಾಡಿ ತೊಗೊಂಡನ. ಎಲ್ಲ ಒಳ್ಳೇದಾಗಲಿ. ಪೂಜೆ ಮಾಡ್ತಿದ್ದಕ್ಕೆ ನಡೆದ.
ಸ್ನೇಹಿತರೆ ಕೇಳ ನಮ್ಮ ದೋಸ್ತಗ ಹೆಂಗೆ ಅನ್ಸತ್ತು ಗಾಡಿ ತೊಗೊಂಡು ಎಷ್ಟು ಖುಷಿ ಅಂತ ಕೇಳಿ ವಿಜಯ್ ಗಾಡಿ ತೊಗೊಂಡು ಹೆಂಗೆ ಅನ್ಸ್ಲತ್ತದ ನಿನಗೀಗ ಖುಷಿ ಅನ್ಸ್ಲತ್ತು. ಖುಷಿ ಅನ್ಸತ್ತದ ಸೇಮ್ ಮತ್ತ ಗಾಡಿ ಯಾವ್ದಂತ ಹೇಳಿಲ್ಲ ಅದೇ NS 125 ಪಲ್ಸರ್ ಏನ ಹಾಂ ಹಾಂ ರೈಟ್ ರೀ ಎಲ್ಲರ ಆಯ್ತು ಬಾಯ್ ಹೇಳ್ರು. ಹಾಯ್ ಹೇಳ್ರಿ ಎಲ್ಲರೂ ಆಯ್ ಹಾಂ ಗಾಡಿ ತೊಗೊಂಡಿದ್ದಿ ಎಲ್ಲ ಒಳ್ಳೇದಾಗಲಿ. ಭಾಳ ದಿನ ಟ್ರೈ ಮಾಡತ್ತೀನಿ 2-3 ಸತಿ ಖುಷಿ ಮಾಡತ್ತೀನಿ ಗಾಡಿ ತೊಗೊಂಬರ ಅಂತೇಳಿ ಕಾಲ ಈಗ ಕುಡ್ ಬಂತು ಈಗ ತೊಗೊಂಡು ಅದಕ್ಕೊಂದು ಟೈಮ್ ಬರುತ್ತೆ. ಎಲ್ಲಕ್ಕ ಒಂದು ಟೈಮ್ ಬೇರ್ಬೇಕಾಗ್ತದ ಗಾಡಿ ತೊಗೊಳಗೆ ಬಿ ಸುಮ್ಮ ತೊಗೊತಾ ಅಂದ್ರೆ ಭೀ ಆಗಲ್ಲ ಏನು ಭೀ ಗಾಡಿನೇ ಅಂಬೋದಿಲ್ಲ ಎಲ್ಲನೇ ತೀಸ ಎಲ್ಲ ನಾವು ಅನ್ಕೊಂಡಾಗ ಆಗಲ್ಲ. ಒಂದು ಹಾಡೋದು ನೋಡ್ರಿ ಅಣ್ಣವ್ರದ್ದು ಒಂದು ಅಪ್ಪು ಪಿಕ್ಚರ್ದಾಗ ಆ ದೇವರ ಹಾಡಿದು ನಮ್ಮಂತೆ ಎಂದು ಇರೋದು ಅಂತ ಹೇಳಿ ಹಂಗೆ ನಟ ಸ್ನೇಹಿತರೆ ಇದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ರಿ. ಏನದಂದ್ರೆ ನಮ್ಮ ದೋಸ್ತ ಗಾಡಿ ತೊಗೊಂಡಿನು ಅಂಥೇಳಿ ನಾ ಬ್ಲಾಗ್ ಮಾಡಿದ ಅದು ಏನದ ನಮಗೂ ಡೇದಾಗ ಗಾಡಿ ತರಂತಂದೇವು ನಮ್ಮ ದೋಸ್ತಿಗೆ ಕೆಲಸ ಇತ್ತು ಅವ್ರದ್ದು ಕಂಪ್ನಿ ಕೆಲಸ ಇತ್ತು ಅದಕ್ಕೆ ಆಗಿಲ್ಲ ಈಗ ನೈಟ್ ತಂದೆವು. ಮತ್ತು ಇದು ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಿರಿ. ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರ ಹೊಸ ಬ್ಲಾಗ್ಗಳು ಬರ್ತಾ ಇರ್ತಾವೆ. ಮತ್ತು ನೆಕ್ಸ್ಟ್ ಸಿಗಾರಿ ಇನ್ನೊಂದು ಹೊಸ ಬ್ಲಾಗ್ದಾಗ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಸ್ನೇಹಿತರೆ. ಟ್ರೈ ಮಾಡಿರಿ ಎಲ್ಲರೂ ರೈಟ್.